ಎಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಇವತ್ತು ನಾನು ಆಲ್ ಟೈಮ್ ಫೇವ್ರೆಟ್ ಸ್ನ್ಯಾಕ್ ಈರುಳ್ಳಿ ಪಕೋಡನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈವ್ನಿಂಗ್ ಟೈಮ್ಗೆ ಟೀ ಜೊತೆ ತುಂಬಾ ಪರ್ಫೆಕ್ಟ್ ಆಗಿರುವಂಥ ಈ ಸ್ನ್ಯಾಕು, ಹಾಗೆಯೇ ಊಟದ ಜೊತೆನೂ ಸಹ ತುಂಬಾ ರುಚಿಯಾಗಿರುವಂಥ ಈರುಳ್ಳಿ ಪಕೋಡನ ನಾನು ನಮ್ಮ ಮನೆಯಲ್ಲಿ ಹೇಗೆ ಮಾಡೋದು ಅಂತ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ಈರುಳ್ಳಿ ಪಕೋಡ ಅಂತಂದಮೇಲೆ ಈರುಳ್ಳಿ ಮೇನ್ ಆಗಿರಲೇಬೇಕಲ್ವಾ. ಹಾಗಾಗಿ ಇಲ್ಲಿ 5ರಿಂದ 6 ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣಕ್ಕೆ ಈ ರೀತಿ ಉದ್ದುದ್ದಾಗಿ ಸ್ಲೈಸ್ ಮಾಡಿಟ್ಕೊಂಡಿದ್ದೀನಿ. ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ತೆಳ್ಳಗೆ ಸ್ಲೈಸ್ ಮಾಡಿಕೊಂಡ್ರೆ ಈರುಳ್ಳಿ ಪಕೋಡ ತುಂಬಾ ರುಚಿಯಾಗಿ ಬರುತ್ತೆ. ಹಾಗೆ ಒಂದು 2 ಟೇಬಲ್ ಸ್ಪೂನಷ್ಟು ಕರಿಬೇವಿನ ಸೊಪ್ಪನ್ನು ಸಹ ಸಣ್ಣಕ್ಕೆ ಕಟ್ ಮಾಡಿಟ್ಕೊಂಡಿದ್ದೀನಿ. ಅಷ್ಟೇ ಕೊತ್ತಂಬರಿ ಸೊಪ್ಪನ್ನು ಸಹ ಸಣ್ಣಕ್ಕೆ ಕಟ್ ಮಾಡಿಟ್ಕೊಂಡು ಹಾಕೋತಾ ಇದ್ದೀನಿ. 1 ಹಸಿಮೆಣಸಿನ್ಕಾಯಿ ಚೂರು, ಇದನ್ನೆಲ್ಲ ಸೇರಿಸಿ ಚೆನ್ನಾಗಿ ಈ ಥರ ಹಿಸುಕೊಳ್ಳಿ. ನೋಡಿ, ಈರುಳ್ಳಿ ಎಲ್ಲ ಉದ್ದುದ್ರಾಗಬೇಕು, ಹಾಗೆಯೇ ಈರುಳ್ಳಿ ರಸ ಎಲ್ಲ ಹೊರಗಡೆ ಬರಬೇಕು, ಅಷ್ಟು ಚೆನ್ನಾಗಿ ಹಿಸುಕೊಳ್ಳಿ. ಈ ಸ್ಟೇಜ್ಗೆ ಹೋದ್ಮೇಲೆ ಕಡಲೆ ಹಿಟ್ಟನ್ನ ನಾವು ಸೇರಿಸ್ಕೊಳ್ಳೋಣ. ನಾನಿಲ್ಲಿ 1.5 ಕಪ್ಪಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 1 ಟೇಬಲ್ ಸ್ಪೂನ್ ಖಾರದ ಪುಡಿ, ಸ್ವಲ್ಪ ಅರಿಶಿನ ಪುಡಿ, ಹಾಗೆಯೇ ಹಿಂಗು, ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ 1.5 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ಇಲ್ಲಿ ಪಕೋಡಗೆ ಕ್ರಿಸ್ಪ್ನೆಸ್ ಆ್ಯಡ್ ಮಾಡುತ್ತೆ. ಹಾಗಾಗಿ ಈ ಎಲ್ಲ ಪುಡಿಗಳನ್ನೆಲ್ಲ ಸೇರಿಸಿ ಮಿಕ್ಸ್ ಮಾಡಿದ ಮೇಲೆ 1ರಿಂದ 2 ಟೇಬಲ್ ಸ್ಪೂನ್ ಹಾಟ್ ಆಯಿಲ್, ಸುತ್ತಾ ಇರೋ ಎಣ್ಣೆನ ಈ ಥರ ಹಾಕಬೇಕು. ಎಣ್ಣೆ ಹಿಟ್ಟು ಮೇಲೆ ಹಾಕಿದ್ರೆ ಚುರ್ರು ಅಂತ ಸೌಂಡ್ ಬರಬೇಕು. ಅದು ಕರೆಕ್ಟಾಗಿರೋ ಹೀಟ್ನಲ್ಲಿ ಹಾಕಿದರೆ ಪಕೋಡ ತುಂಬಾ ರುಚಿಯಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ. ಈಗ ಎಣ್ಣೆ ಎಲ್ಲ ಸೇರಿಸಿ, ಪುಡಿ ಎಲ್ಲ ಸೇರಿಸಿ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಮಿಕ್ಸ್ ಮಾಡಿದ ಮೇಲೆ ನಿಮಗೆ ಬೇಕಾದಷ್ಟು ನೀರನ್ನು ಸೇರಿಸ್ಕೊಂಡು ಈಗ ಚೆನ್ನಾಗಿ ಕಲಿಸ್ಕೊಳ್ಳಿ. ಇಲ್ಲಿ ನಿಮಗೆ ಪಕೋಡ ಸಾಫ್ಟಾಗಿರಬೇಕಾ, ಕ್ರಿಸ್ಪ್ ಆಗಿರಬೇಕಾ ಅನ್ನೋದನ್ನ ನೀವು ಈ ಸ್ಟೇಜ್ನಲ್ಲಿ ಅಡ್ಜಸ್ಟ್ ಮಾಡ್ಕೋಬಹುದು. ನೋಡಿ, ನಿಮಗೆ ಸಾಫ್ಟ್ ಆಗಬೇಕು ಅಂದರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳ್ಳಿ, ಇಲ್ಲ ಕ್ರಿಸ್ಪಿ ಆಗಬೇಕು ಅಂದರೆ ಸ್ವಲ್ಪ ಕಮ್ಮಿ ನೀರು ಹಾಕ್ಕೊಳ್ಳಿ. ಹಾಗೆಯೇ ನಿಮಗೆ ಸಾಫ್ಟ್ ಆಗಬೇಕು ಅಂತಂದರೆ ಸ್ವಲ್ಪ ಕಡಲೆ ಹಿಟ್ಟನ್ನ ಜಾಸ್ತಿ ಸೇರಿಸ್ಬೋದು, ಈರುಳ್ಳಿನ ಕಮ್ಮಿ ಮಾಡ್ಬೋದು. ಓಕೆನಾ? ಈಗ ಎಲ್ಲ ರೆಡಿಯಾಗಿದೆ. ಈಗ ಪಕೋಡಾಗೆ ಎಣ್ಣೆ ಕಾದಿದೆ. ನೋಡಿ, ಈಗ ಕೈನಲ್ಲಿ ಈ ರೀತಿ ಪಕೋಡ ಹಿಟ್ಟನ್ನು ಈ ರೀತಿ ತೊಗೊಂಡು ಶೇಪ್ಲೆಸ್ ಆಗಿ ನಾವು ಬಿಟ್ಕೊಂಡು ಹೋಗೋಣ. ಈ ರೀತಿ ಸೈಜು ನಿಮ್ಗೆ ಇಷ್ಟ ಅಂದಂತೆ, ಸಣ್ಣಗೆ ಬೇಕು ಅಂದರೆ ಸಣ್ಣಗೆ ಹಾಕ್ಕೊಳ್ಳಿ, ದಪ್ಪಗೆ ಬೇಕು ಅಂದರೆ ದಪ್ಪಗೆ ಹಾಕ್ಕೊಳ್ಳಿ. ರೋಡ್ ಸೈಡಲ್ಲೆಲ್ಲ ಯೂಶ್ವಲಿ ದಪ್ಪ ಹಾಕ್ತಾರೆ, ಅದು ಒಂಥರ ರುಚಿ ಇರುತ್ತೆ. ಸಣ್ಣಗೆ ಹಾಕಿದರೆ ಅದೊಂಥರ ರುಚಿ ಇರುತ್ತೆ. 2 ರೀತಿಯೂ ನೀವು ಟ್ರೈ ಮಾಡಿ ನೋಡಿ, ಎರಡೂ ಸಹ ತುಂಬಾ ಚೆನ್ನಾಗಿರುತ್ತೆ. ಸಣ್ಣಕ್ಕೂ ಚೆನ್ನಾಗಿರುತ್ತೆ, ದಪ್ಪಕ್ಕೂ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಎಲ್ಲ ಕಡೆ ಎಲ್ಲೆಲ್ಲಿ ಜಾಗ ಇರುತ್ತೋ ಎಣ್ಣೆಯಲ್ಲಿ ಅಲ್ಲೆಲ್ಲ ನೀವು ಪಕೋಡನ ಹಾಕ್ತಾ ಹೋಗಿ. ಇದು 1ರಿಂದ 2 ನಿಮಿಷ ಇದನ್ನು ಡಿಸ್ಟರ್ಬ್ ಮಾಡೋಕ್ಕೆ ಹೋಗಬಾರ್ದು. ಈ ರೀತಿ ಪಕೋಡ ಫಮ್ ಆಗಿದೆ ಅಂದಾಗ ಸ್ಪೂನ್ ತೊಗೊಂಡು ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇದು ಬೇಗ ಬೆಂದ್ಬಿಡುತ್ತೆ, ಯಾಕೆಂದರೆ ಶೇಪ್ಲೆಸ್ ಆಗಿ ಸಣ್ಣಗೆ ಹಾಕಿದ್ದೀವಿ, ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಹಾಕಿರೋದ್ರಿಂದ ಬೇಗ ಬೆಂದ್ಬಿಡುತ್ತೆ. 5 to 6 ಮಿನಿಟ್ಸಲ್ಲಿ ಬೆಂದುಬಿಡುತ್ತೆ ಇದು ಪಕೋಡ. ಈವ್ನಿಂಗ್ ಸ್ನ್ಯಾಕ್ಸ್ಗಾಗಲಿ ಅಥವಾ ಮಧ್ಯಾಹ್ನ ಊಟಕ್ಕೆ, ರಾತ್ರಿ ಊಟಕ್ಕೆ ಪರ್ಫೆಕ್ಟ್ ಆಗಿರುತ್ತೆ ಈ ಪಕೋಡ. ಎಲ್ಲರಿಗೂ ಯೂಶ್ವಲಿ ಇಷ್ಟ ಆಗೇ ಆಗುತ್ತೆ. ಚಳಿಗಾಲ ಆಗಲಿ, ಬೇಸಿಗೆಗಾಲ ಆಗಲಿ, ವಿಂಟರ್ ಆಗಲಿ, ಇರ್ರೆಸ್ಪೆಕ್ಟಿವ್ ಆಫ್ ಸೀಸನ್, ಪಕೋಡ ಆಲ್ ಟೈಮ್ ಫೇವ್ರೆಟ್ ಸ್ನ್ಯಾಕ್ಸ್ ಅನ್ನೋದಂತೂ ಖಂಡಿತ. ಜೊತೆಗೆ ಕಾಫಿನೋ ಟೀನೋ ಕೊಟ್ಬಿಟ್ರಂತೂ ಆಹಾ, ಸೂಪರಾಗಿರುತ್ತೆ. ನೋಡಿ, ಇಲ್ಲಿ ಪಕೋಡ ಆಲ್ಮೋಸ್ಟ್ ಆಗಿದೆ. ಎಣ್ಣೆಲಿರುವಂತಹ ಗುಳ್ಳೆ ಬಬಲ್ಸ್ ಎಲ್ಲ ಕಮ್ಮಿ ಆಗಿದೆ ಅಂದಾಗ ಪಕೋಡ ರೆಡಿಯಾಗಿದೆ ಅಂತ. ಈಗ ಇದನ್ನು ಟಿಶ್ಯೂ ಪೇಪರ್ ಮೇಲೆ ತೆಗೆದಿಟ್ಕೊಳ್ಳಿ. ನೋಡ್ತಾ ಇದ್ದರೇ ತಿನ್ನಬೇಕು ಅಂತ ಅನಿಸುತ್ತೆ. ಕ್ರಿಸ್ಪಿಯಾಗಿರುತ್ತೆ, ಹೊರಗಡೆ ಒಳಗಡೆ ಸಾಫ್ಟ್ ಆಗಿರುತ್ತೆ. ನೋಡಿ, ಇದರಲ್ಲೂ ವೇರಿಯೇಷನ್ಸ್ ಮಾಡಬಹುದು. ಈರುಳ್ಳಿ ಜೊತೆ ನೀವು ಸೊಪ್ಪು ಹಾಕೋಬಹುದು, ಸಬ್ಸಿಗೆ ಸೊಪ್ಪು, ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ಹಾಗೆಯೇ ವೆಜಿಟೇಬಲ್ಸು ಸಹ ಆ್ಯಡ್ ಮಾಡಬಹುದು. ಎಲ್ಲದೂ ಚೆನ್ನಾಗಿರುತ್ತೆ. ಎಲ್ಲದೂ ಟ್ರೈ ಮಾಡಿ, ವೇರಿಯೇಷನ್ಸ್ ಎಲ್ಲ ಟ್ರೈ ಮಾಡಿ. ತುಂಬ ಸುಲಭವಾಗಿ ಮಾಡುವಂಥ ಈ ಪಕೋಡನ ನೀವೆಲ್ಲ ಮನೇಲಿ ಮಾಡಿ ಫ್ಯಾಮಿಲಿ ಜೊತೆ ಖಂಡಿತವಾಗ್ಲೂ ಎಂಜಾಯ್ ಮಾಡಿ. ನಾನಿಲ್ಲಿ ತೋರಿಸಿರುವಂತಹ ಪಕೋಡ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ನಿಮ್ಮ ಮನೇಲಿ ಟ್ರೈ ಮಾಡಿ. ಹಾಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ರೈಟ್ ಸೈಡ್ ಕ್ಲಿಕ್ ಟು ಸಬ್ಸ್ಕ್ರೈಬ್ ಅಂತ ಸರ್ಕಲ್ ಬರ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ, ಈಗಲೇ ಸಬ್ಸ್ಕ್ರೈಬ್ ಆಗಿಬಿಡುತ್ತೆ. ಪಕ್ಕದಲ್ಲಿರುವ ನೋಟಿಫಿಕೇಷನ್ ಬಟನ್ನ ಟಚ್ ಮಾಡೋದನ್ನ ಮಿಸ್ ಮಾಡಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಬರ್ತೇನೆ. ಅಲ್ಲಿವರೆಗೆ ಥ್ಯಾಂಕ್ ಯು, ಬಾಯ್ ಬಾಯ್.